ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಅಳಿವೇಕೋಡಿ ಸಾರ್ವಜನಿಕ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಪ್ರತಿನಿತ್ಯ ಸಂಚರಿಸುವ ಮೀನುಗಾರರು, ಉದ್ಯೋಗಸ್ಥರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಜೀವದ ಹಂಗು ತೊರೆದು ಈ ರಸ್ತೆಯಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಲ್ಲಿಯ ಸಾರ್ವಜನಿಕರು ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ದುರಸ್ತಿಯಾಗದ ಹಿನ್ನೆಲೆಯಲ್ಲಿ ಇಂದು ಗ್ರಾಮಸ್ಥರು ಬೈಂದೂರು ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತ ಜನರು ಸರ್ಕಾರ ಹಾಗೂ ಪಟ್ಟಣ ಪಂಚಾಯಿತಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಿರ್ಲಕ್ಷ್ಯತೆ ಕಾಣ್ತೈತೆ. ನಮ್ಗೆ ಫಸ್ಟು ನಾವು ನಿಮ್ಮ ತಹಸೀಲ್ದಾರ್ ಗ್ರೇಡ್ ಒಮ್ಮಿಗೆ ಹೇಳ್ತಿರೋದು ಅರ್ಜೆಂಟ್ ಪಟ್ಟಣ ಪಂಚಾಯತ್ ತಹಸೀಲ್ದಾರ್ ಈ ಕಡೆ ಇಷ್ಟು ಜನ ಬೆಲೆ ಇಲ್ಲ, ನಾವು ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಬಿಟ್ಟು ನಾವು 4 ದಿನ ಮುಂಚಿತವಾಗಿ ಅವ್ರು ಲೆಟ್ರ್ ಕೊಟ್ಟಿದ್ದೇವೆ. ಇಲ್ಲೇ ನಿರ್ಲಕ್ಷ್ಯತೆ ತೋರಿಸ್ತಿದ್ದು ನಮ್ಮ ಕೆಲಸದ ಬಗ್ಗೆ ಎಷ್ಟು ನಿರ್ಲಕ್ಷ್ಯತೆ ತೋರಿಸ್ತಿದ್ದಾರೆ? ಬರಲೇ ಇಲ್ಲ. ನಮ್ಗೆ ಇಲ್ಲೇ ತೋರಿಸ್ತಿದ್ದಾರೆ ಇಷ್ಟು ಜನಿಗೆ. ಸರ್, ಈಗ ರೆಡ್ಡಲ್ಲಿ ಇದನ್ನ ಆ್ಯಕ್ಷನ್ ಪ್ಲಾನ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ರೆಡ್ಡಲ್ಲಿ ಬಜೆಟ್ ಬಂದಿದ ತಕ್ಷಣ ಲಾಸ್ಟ್ ಟೈಮ್ ಮಾಡಿದ್ರು ಅದನ್ನು ಹಾಕ್ಕೊಟ್ಟಾರೆ. ಮತ್ತು ಮುಖ್ಯಮಂತ್ರಿಗಳ ಯೋಜನೆ ನಿರ್ದೇಶಕರದೊಳಗೆ .5 ಆ್ಯಕ್ಷನ್ ಪ್ಲಾನ್ ಮಾಡಿ ಕಳಿಸಿದ್ದಾರೆ. ಅದರಲ್ಲಿ ಬಂದಿದ್ದ ತಕ್ಷಣ ಬಜೆಟ್ ಬಂದಿದ್ದ ತಕ್ಷಣ ಮಾಡಿಕೊಡ್ತಾ ಇದ್ದಾರೆ. ಈಗ ಒಂದು 4 ಗಂಟೆಲಿ ಬರ್ತಾರೆ. ಅಲ್ಲ, ಈಗ ನಾವು 3 ವರ್ಷ ಆಯ್ತು ನಿಮ್ಗೆ ಮನವಿ ಕೊಡಿ. 3 ವರ್ಷದಿಂದ ಇನ್ನೂ ಲಾಸ್ಟ್ ಇಯರ್ ರೆಡ್ಡಲ್ಲಿ ಮಾಡಿದ್ರು. ಎಲ್ಲಿ ದಾಖಲೆ ಮಾಡಿದ ದಾಖಲೆ ಗ್ರಾಮ ಸಂವಾದಲ್ಲಿ ಕೊಟ್ಟಿದ್ದು 3 ವರ್ಷ ಆಯ್ತಾ? 3 ವರ್ಷ ನಮ್ಗೆ ಎಲ್ಲಿ ಕೊಟ್ಟು ಬರ್ತಾರೆ. 10 ನಿಮಿಷ ಆಯ್ತು ಬರ್ಲಿ. ಈಗ ನೀವು ಸುಮ್ಮನೆ ಅದಕ್ಕೆ ನೆಪ ಕೊಡ್ತಿದ್ರು ಬಿಟ್ರೆ ಏನು ಕಾರಣ ಇಲ್ಲ. ಏನಕ್ಕೆ ನೆಪ ಕೊಡ್ತಿದ್ರು ಗೊತ್ತಿಲ್ಲ. ಈಗ ನೀವು ಹೇಳೋದಿಲ್ಲ ಪಟ್ಟಣ ಪಂಚಾಯತ್ ಎಲ್ಲೂ ಆಗಲಿಲ್ಲ ಅಂತಾರೆ. ನಮ್ಮ ಸಮುದ್ರದ ಈ ಕಡೆ ಸೋಮೇಶ್ವರ ಭಾಗದಲ್ಲಿ ಅಲ್ಲೆಲ್ಲ ರಸ್ತೆ ಆಗಿದೆ ಒಳಗಡೆ. ಅಲ್ಲಿ ಆ ಜನವಸತಿನೇ ಕಡಿಮೆ ಇದೆ, ಅಲ್ಲಿದೆ ರಸ್ತೆ. ಅಲ್ಲಿಗೆ ಯಾಕೆ ಬಂತು? ಪಟ್ಟಣ ಪಂಚಾಯತ್ ಸಂಬಂಧಪಟ್ಟ ಜಾಗ ಅಲ್ವಾ ಅದು? ಅದೇನು ಬೇರೆ ಕಡೆನ ಅದು? ಬಟ್ ಅಲ್ಲಿ ಯಾಕೆ ಬಂತು? ಅದಕ್ಕೆಲ್ಲ ಬಂತು? ಅಲ್ಲ 25 ವರ್ಷ ಸುಮ್ಮನೆ ಅದ್ ಯಾವ ಫಂಡಿಂದ ಹಾಕ್ತೀರಿ? ನಮ್ಗೆ ಯಾಕೆ ಆ ಫಂಡ್ ಇಲ್ಲ?
ಅದೆಲ್ಲಿ ಕೊಂಡು ಬರುತ್ತಾ? ಈಗ ನಮ್ಮ ಟ್ಯಾಕ್ಸಿ ಮಾತ್ರ ನಮ್ಮ ಟ್ಯಾಕ್ಸಿ ಮಾತ್ರ ಪಟ್ಟಣ ಪಂಚಾಯತಾ? ನಾನು ಕೇಳೋದಿದೆ, ನಾವು ಟ್ಯಾಕ್ಸ್ ಬಿಟ್ಟು ಮಾತ್ರ ಪಟ್ಟಣ ಪಂಚಾಯತಾ? ಏನಿಲ್ಲ ಸರ್, ಈಗ ಆ ಟ್ಯಾಕ್ಸಿಗೆ ಒಂದು ಬೆಲೆ ಎಲ್ಲಿ ಹಾಗಾದ್ರೆ? ಅದು ಮಣ್ಣು ತಗೊಂಡು ಹಾಕ್ಬಿಟ್ಟು ಲೆವೆಲ್ ಮಾಡಿರೋದು ಒಂದು ಮಾಡಿದ್ವಿ. ಯಾಕಂದ್ರೆ ಯಾವಾಗ ಮಾಡ್ತೀರಿ ಅಂತ ಬೇಡ. ಪಟ್ಟಣ ಪಂಚಾಯತ್ ತಹಸೀಲ್ದಾರ್ ಗಮನಕ್ಕೆ 25 ವರ್ಷ ಆಯ್ತು ಸರ್ ನಮ್ಮ ರಸ್ತೆ. ನಿಮ್ಮ ಗಮನಕ್ಕೂ ಇಲ್ಲಿ ಡಿ ಸಿ ಬಂದವಾಗ ಗ್ರಾಮ ಸಂವಾದನೆ ಮತ್ತೆ ಡಿ ಸಿ ಕಾರ್ಯಕ್ರಮ ಆದವಾಗ ನಾವೆಲ್ಲ ಮನವಿಯನ್ನು ಕೊಟ್ಟಿದ್ದೇವೆ. ನಾವೇ ಬಂದು ಎಷ್ಟು ಜನ ಕೊಟ್ಟಿದ್ದೇವೆ. ಅದ್ರ 25 ವರ್ಷ ಆಯ್ತು ಸರ್. ಆ ರಸ್ತೆಗೆ ಏನು ವ್ಯವಸ್ಥೆ ಅಲ್ಲ, ಈಗ ಫಂಡ್ ಇಲ್ದಿರೋ ಏನು ಅಧಿಕಾರಿಗಳು ನಿರ್ಲಕ್ಷ್ಯ, ಜನಪ್ರತಿನಿಧಿ ನಿರ್ಲಕ್ಷ್ಯ. 25 ವರ್ಷದಿಂದ ಒಂದು ರಸ್ತೆ 25 ವರ್ಷ ಡಾಂಬರೀಕರಣ ಮಾಡಿ ಕೇಳಿ, ಡಾಂಬರ್ ಈಗ ಸಿಮೆಂಟ್ ರಸ್ತೆನೆ 10 ವರ್ಷಕ್ಕೆ ಚೇಂಜ್ ಮಾಡುವಂತ ಕಾಲ ಈಗ. ಅದ್ರಲ್ಲಿ 25 ವರ್ಷ ನಮ್ಮಲ್ಲಿ ರಸ್ತೆ ಮಾಡಿ 2002 ನೀವು ಒಂದು ಸರ್, ನಾನು ತಹಸೀಲ್ದಾರಿಗೆ ಒಂದು ಮನವಿ, ನೀವು ಒಂದು ತಕ್ಷಣ ನಮ್ಮ ಮೇಲೆ ಅಷ್ಟು ಜನ ಮೇಲೆ ಮೀನುಗಾರರ ಬಡ ಕುಟುಂಬದ ಮೇಲೆ ಅಭಿಮಾನ ಇತ್ತಂತ ನೀವು ತಕ್ಷಣ ಒಂದು ಭೇಟಿ ಕೊಟ್ಟು ನೋಡಿ, ನೀವು ಮೇಲಧಿಕಾರಿ ರಿಪೋರ್ಟ್ ಹಾಕಿ. ನಾನು ಹೇಳ್ತಾ ಇದ್ದು ಹೌದಲ್ಲ, ಈಗ ತಕ್ಷಣ ಆಗಬೇಕು. ಅದಕ್ಕೆ ಈಗ 3 ವರ್ಷ ಕಳೆದಿದೆ. ಈ 3 ವರ್ಷದಲ್ಲಿ ಏನೂ ಮಾಡಲಿಲ್ಲ. ಈಗ ಏನು ಮಾಡಿದ್ರೆ ಮನವಿ ಗೊತ್ತಿದೆ. ತಾರಾಪತಿಗೆ ಸ್ಪೆಷಲ್ ಆಗಿ ನಾನೇ 3-4 ಸಲ ವಿಸಿಟ್ ಮಾಡಿದ್ದೇನೆ. ಅಲ್ಲಿ ಜನರಿಗೆ ಆಗ್ತಾ ಇರೋದು ಅನಾನುಕೂಲತೆ ನೋಡಿದ್ದೇನೆ. ಬೆಳಗ್ಗೆ ಗಾಡಿ ಹೋಗ್ಬೇಕಾದ್ರೆ ಮಕ್ಕಳು ಶಾಲೆಗೆ ಹೋಗೋ ವಾಹನಗಳಿಗೆ ಕೆಳಗೆ ಹೊಂಡ ಬಿದ್ದಿತ್ತು. ಅದನ್ನು ಸಮೇತ ನಾವೇನು ಮಾಡಿದ್ವಿ, 2023, 24, 25 15ನೇ ಹಣಕಾಸು ಯೋಜನೆಯಲ್ಲಿ ಫಸ್ಟು 2023, 24ಕ್ಕೆ ನಮ್ಮ ಪಟ್ಟಣ ಪಂಚಾಯತಿಗೆ 1,20,00,000 ಗ್ರ್ಯಾಂಟ್ ಇತ್ತು. ಆಮೇಲೆ 23, 24, 25ಕ್ಕೆ 1,80. ಈಗ 26, 27ರಲ್ಲಿ 2,20,00,000 ಅನುದಾನಗಳು ಕೇಂದ್ರ ಸರ್ಕಾರದಿಂದ ನಿಗದಿಯಾಗಿದೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಇಲೆಕ್ಷನ್ ಆಗಿಲ್ಲ, ಹಾಗಾಗಿ ಯಾವುದೇ ಮಾನದಂಡಗಳಲ್ಲಿ ಸೆಟ್ ಆಗ್ತಾ ಇಲ್ಲ. ಎಲೆಕ್ಷನ್ ಎಲ್ಲಿಗಾಗಲಿಲ್ಲ, ಪಟ್ಟಣ ಪಂಚಾಯತಿಗೆ ಆಗಿಲ್ಲ. ಪಟ್ಟಣ ಪಂಚಾಯತಿಗೆ ಆಗಿಲ್ಲ. ಹಾಗಾಗಿ ಪಂಚಾಯತ್ ಸಂಬಂಧಪಟ್ಟ ಏರಿಯಾ ಯಾವುದಕ್ಕೂ ಇರುತ್ತೆ ಆಗಲಿ ಅಥವಾ ನಮ್ಮ ಮಾತ್ರ ಇಲ್ಲ ಸರ್, ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂಗೆ 80 ಕಾಮಗಾರಿಗಳನ್ನು ನಾವು ಕೈಗೊಂಡಿದ್ವಿ 2023ರಿಂದ ಇಲ್ಲಿವರೆಗೂ. ಬಟ್ ಆ 80 ಕಾಮಗಾರಿಗಳು ಅಲ್ಲಿ ಯಥಾಸ್ಥಿತಿಯಲ್ಲಿ ಟೆಂಡರ್ ಕರೆದು ಯಾವುದೇ ಸ್ಥಿತಿಯಲ್ಲಿ ಇದೆ ಅದೇ ಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಅದನ್ನು ಮುಂದುವರ್ಸ್ಕೊಂಡು ಹೋಗಿಲ್ಲ. ಅದೆಲ್ಲಕ್ಕಿಂತ ದುರಸ್ಥಲ್ಲಿರೋದು ನಮ್ದು. ಈಗ ನೀವು ಹೇಳಿದ್ರೆ ನಾನು ಪರ್ಪಸ್ಫುಲ್ಲಿ ನೋಡಿದ್ದೇನೆ, ಅದನ್ನ ಪರ್ಟಿಕ್ಯುಲರ್ ಆಗಿ ನೋಡಿದ್ದೇನೆ. ಮತ್ತೆ ಅಲ್ಲಿ ಜನರಿಗೆ ಗ್ರಾಮಸ್ಥರಿಗೂ ನಾನು ಹೇಳಿದ್ದೇನೆ. ಈಗೂ ನಾವು ರೆಡಿ ಇದ್ದೀವಿ. ನಮ್ಮ ಪಟ್ಟಣ ಪಂಚಾಯತಿಯಿಂದ ನನ್ನ ಸಿಬ್ಬಂದಿ ನಂದೆಲ್ಲ ಪೌರ ಕಾರ್ಮಿಕರ ಟೀಮು, JCB ಇದೆ ನಮ್ಮ ಹತ್ರ, 2 ಟಿಪ್ಪರ್ಗಳಿದ್ದಾವೆ, ಎಂತೆಂಥ ಹೊಂಡ ಇದೆ. ನಾನು ಅವತ್ತು ಹೇಳಿದ್ದು ಅದೇ ಮಾತು, ಇವತ್ತು ಅದೇ ಹೇಳ್ತಾ ಇದ್ದೀನಿ. ಸಿಮೆಂಟನ್ನು ನಾನೇ ತಗೊಳ್ಸ್ಕೊಳ್ತೀನಿ. ಅಲ್ಲಿ ಕಡಿಬೇಕೋ ಏನು ಬೇಕೋ ನಾವೇ ತಗೊಳ್ಳೋ. ನಾವು ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಬೇಕಾದ್ರೆ ಸಮಾಧಾನ ಮಾಡುತ್ತಿದ್ರೆ ನಾವು ರೆಡಿ ಇದ್ದೀವಿ. ಅಲ್ಲಿ ಈಗ ಆಗುವಂತ ಕೆಲಸ ಅಲ್ಲ ಸರ್. ಈಗ ಆಮೇಲೆ ಸರ್ಕಾರದಿಂದ 18/6/2022ರಲ್ಲಿ ಮುಂಬರುವ ನಗರೋತ್ಥಾನ ಯೋಜನೆ ಕಾಮಗಾರಿಗಳ ವಿವರವನ್ನು ಸಲ್ಲಿಸುವ ಬಗ್ಗೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಮುನ್ಸಿಪಾಲಿಟಿ ಹಂತ 4ರ ಮುಕ್ತಾಯ ಆಗಿರುವುದರಿಂದ ಮುಂದಿನ ನಗರೋತ್ಥಾನ ಯೋಜನೆಗೆ ನಗರ ಸ್ಥಳೀಯ ಸಂಸ್ಥೆಯವರು ಸಮಗ್ರ ಅಭಿವೃದ್ಧಿಗಾಗಿ ಅವಶ್ಯವಿರುವ ಕಾಮಗಾರಿಗಳ ವಿವರಗಳನ್ನು ಅಂದಾಜು ಮೊತ್ತದೊಂದಿಗೆ ಈ ಕೆಳಕಂಡ ಘಟಕವಾರ ಸಲ್ಲಿಸಲು ಕೋರಿದೆ ಅಂತೇಳಿ ಕೇಳಿದ್ದಾರೆ. ಅದರಲ್ಲಿ 2ನೇದು ಕಂಪೋನೆಂಟು ರಸ್ತೆ ಮತ್ತು ಚರಂಡಿ. ಅದರಲ್ಲಿ ನಾವು ನಿಮ್ಮ ಸೀರಿಯಲ್ ನಂಬರ್ 80ರಲ್ಲಿ ಕಳಿಸ್ಕೊಟ್ಟಿದ್ದೇವೆ. ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಡುವರಿ ಗ್ರಾಮದ ತಾರಾಪತಿ ಅಳಿವೆಕೋಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 3 ಕೋಟಿ ಬೇಕು ಅಂತ ಹೇಳಿ ಕೇಳಿದ್ದೇವೆ. ನಮ್ಮಿಂದ ನಾವು ಕಳಿಸ್ತಾ ಇದೀವಿ ಸರ್. ಬಟ್ ಅನುದಾನ ಬಂದ್ರೆ ಇದು 3 ವರ್ಷದ ಈಚಿನ ನೀವು ಹೇಳ್ತಾರೆ. ಇಲ್ಲ, ಈಗ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ತಗೊಳ್ಳೋಣ. ಈಗ 3 ವರ್ಷದ ಈಚಿನ ಕದೆ ನಾನು ನಿಮ್ಗೆ ಹೇಳ್ತೇನೆ. 25 ವರ್ಷ ಆಯ್ತು ರಸ್ತೆ ಮಾಡಿ. ಆ 25 ವರ್ಷದಲ್ಲಿ ಮತ್ತೆ ಟೈಮ್ ಸಿಗ್ಲಿಲ್ವಾ? ಈಗಲೇ ಬೇಕಾಗಿತ್ತು ಸರ್. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅನುದಾನಗಳು ಬರಬೇಕು ಅಂತ ಹೇಳಿದ್ರೆ ಇಲೆಕ್ಷನ್ ಆಗಲೇಬೇಕು ಸರ್. ಇಲೆಕ್ಷನ್ 25 ವರ್ಷದಿಂದ ಇಲೆಕ್ಷನ್ ಆಗಲಿಲ್ಲ, ಅದು ಗೊತ್ತಿಲ್ಲ ಸರ್. ಬಟ್ ನಾನು ಪಟ್ಟಣ ಪಂಚಾಯತ್ ಆಗಿರೋದು 2020ರ ನಂತರ. ಅಲ್ಲ ಸರ್, ನನಗೆ ಹೇಳ್ತೇನೆ ಎಲ್ಲರೂ ಮಾತಾಡಬೇಕು.
ಈಗ ನಾನು ಹೇಳ್ತಿದ್ದೆ ಸರ್, ನೀವು ಎಂಥದ್ದೇ ಇಲೆಕ್ಷನ್ ಆಗೋದು ನಾಳೆಗೆ ಏನು ಪಟ್ಟಣ ಪಂಚಾಯತ್ ಬೇಡ ಅಂತ ಹೇಳಿ ನಮ್ಮ ಹೋರಾಟ ಅದ್ರಲ್ಲಿ ಆಗೋದು ಎಷ್ಟೋ ವರ್ಷ ಆಗುತ್ತೋ ನನಗೆ ಗೊತ್ತಿಲ್ಲ. ಈಗ ಕೋರ್ಟಲ್ಲಿದೆ ಅಂತ ಏನೇನೋ ಅಡಕಿದೆ ನಮ್ಗೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತಿರ್ಬೋದು. ಏನಾಗಲಿಲ್ಲ ಅದ್ರ ರೀಸನ್ ನಿಮ್ಗೆ ಗೊತ್ತಿಲ್ಲ. ಅಷ್ಟು ತನಕ ನೀವು ಹೇಳಿ JCP ಅದು ಸರಿ ಸರ್, JCP ತಂದು ಹೊಂಡ ಮಾಡೋದು ಮತ್ತು ಅಲ್ಲಿ ನೋಡಿದರೆ ನಾನು ಹೇಳೋದು ನೀವು ನೋಡಿದ್ದೀರಾ, ಅದು JCP ತಂದು ಕೆಲಸ ಮಾಡುವಂಥದ್ದಲ್ಲ. ಅಷ್ಟು ಅದಗಿಟ್ಟು ಹೋಗಿದೆ, ಒಂದೊಂದು ಆಳ ಹೊಂಡ ಬಿದ್ದಿದೆ, ಈಜು ಕೂಡ ಆಗಿದೆ. ಅದನ್ನ ಏನ್ ಮಾಡ್ತೀವಿ? ಒಂದು ರೂಪಾಯಿ ಹಾಕಿಲ್ಲ ಸರ್, ಒಂದು ರೂಪಾಯಿ ಹಾಕಿಲ್ಲ, ಒಂದು ಹೊಂಡ ಮುಚ್ಚಿಲ್ಲ. ರಸ್ತೆ ಕೆಲವು ಹೊಂಡ ಮುಚ್ಚಿ ತಗೊಂಡಿದ್ವಿ. ಈಗ ಮೇಡಮ್ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸ್ಪೆಷಲ್ ಫ್ಲಡ್ ಅಲ್ಲಿ ಏನು ಅನುದಾನ ಇದೆ ಇಮಿಡಿಯೇಟ್ ನಮ್ಗೆ ದುರಸ್ತಿಗೆ ಬೇಕಂತೇಳಿ ತಮ್ಮ ಮನವಿ ಆಗ್ರಹದ ಮೇರೆಗೆ ನಾನು ಇವತ್ತೇ ಮೇಡಮ್ ಹತ್ರ ಮಾತಾಡ್ತೇನೆ. ನಮ್ಗೆ ಫ್ಲಡ್ ಅಲ್ಲಿ ಏನಿದೆ ಎಮರ್ಜೆನ್ಸಿಗೆ ನಮ್ಗೊಂದು ಸ್ವಲ್ಪ ಅನುದಾನ ಕೊಡಿ ಅಂತ ಹೇಳಿ ಕೇಳ್ತೀನಿ. ಈಗ ಸರ್ ಎಲೆಕ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾಮಗಾರಿ ಆಗೋದಿಲ್ಲ. ಒಂದು ನಿಮಿಷ ಅಭಿವೃದ್ಧಿ ಕಾರ್ಯ ಆಗೋದಿಲ್ವಾ? ಮೇಜರ್ ಇರುವಂತದ್ದು ನಮಗೆ ಕೇಂದ್ರ ಸರ್ಕಾರದ ಪಾಲು ಸರ್. ನಮಗೆ ಬರುವಂತದ್ದೇ ಕೋಟಿಗಟ್ಟಲೆ ಅಂದ್ರೆ ಕೇಂದ್ರ ಸರ್ಕಾರದ ಅನುದಾನ. ಸೊ ಕೇಂದ್ರ ಸರ್ಕಾರದ ಅನುದಾನದಲ್ಲಿ 3 ಕಂಪೋನೆಂಟ್ ಕೊಟ್ಟಿದ್ದಾರೆ. 3 ಕಂಪೋನೆಂಟ್ ಅಲ್ಲಿ ಒಂದು ಸ್ಟಾರ್ ರೇಟಿಂಗ್ ಇರಬೇಕು ಅಂತ ಹೇಳಿ ಪಟ್ಟಣ ಪಂಚಾಯತಿಗೆ ಸ್ಟಾರ್ ರೇಟಿಂಗ್ ಇದೆ, 1 ಸಿಂಗಲ್ ಸ್ಟಾರ್ ಕೊಟ್ಟಿದ್ದೀವಿ. ಎರಡನೇದಾಗಿ ಟ್ಯಾಕ್ಸ್ 80% ಕಲೆಕ್ಟ್ ಆಗಬೇಕು ಅಂತ ಹೇಳಿದೆ. 80% ಅಲ್ಲ, ನಮ್ಮ 90% ಟ್ಯಾಕ್ಸ್ ಕಲೆಕ್ಷನ್ ಇದೆ. 3ನೇ ಕಂಪೋನೆಂಟ್ ಏನು ಹೇಳುತ್ತೆ ಅಂದ್ರೆ ಲೋಕಲ್ ಬಾಡಿ ಅಸ್ತಿತ್ವದಲ್ಲಿರಬೇಕು ಅಂತ ಹೇಳ್ತಾ ಇದೆ. ಕಳೆದ 5 ವರ್ಷಗಳಿಂದ ನಮ್ಮ ಪಟ್ಟಣ ಪಂಚಾಯತ್ನಲ್ಲಿ ಯಾವುದೇ ಬಾಡಿ ಇಲ್ಲ. ಹಾಗಾಗಿ 6 ಕೋಟಿ 47 ಲಕ್ಷ ಇನ್ನೂ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ಲಿಕ್ಕೆ ಬಾಕಿ ಇದೆ. ಸರ್, ಸ್ಟಾರ್ ಸಿಕ್ಕಿದ್ದು ಜನರಿಂದ, ಟ್ಯಾಕ್ಸ್ ಕಟ್ಟಿದ್ರಿಂದ ನಿಮ್ಗೆ ಪಟ್ಟಣ ಪಂಚಾಯತ್ ಸಿಕ್ಕಿದೆ. ಇದು ಇಲೆಕ್ಷನ್ ಆಗಿದೆ, ಯಾರ ನಿರ್ಲಕ್ಷ್ಯದಿಂದ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ತಲೆ ಕೊಡುವಂತ ಪರಿಸ್ಥಿತಿ ಬಂದಿದೆ. ನಾವು ಹೇಳ್ತಿದ್ದೇವಲ್ಲ, ಈಗ ನೀವು ಹೇಳ್ತೀರಿ ಆ ದುಡ್ಡು ಬಂದು ವಾಪಸ್, ಅದು ನಮ್ಗೆ ಸಂಬಂಧ. ನಾವು ಅಷ್ಟು ಟ್ಯಾಕ್ಸ್ ಕಟ್ಟೋದು ಬೇಡ, ಮತ್ತೆ ಯಾವ್ದು ಪಟ್ಟಣ ಪಂಚಾಯತಿ ಬರೋದು ಬೇಡ, ಎಂತದ್ದು ಬೇಡ. ಅಲ್ಲ, ತಾವು ಬರ್ತಾ ಇದ್ದೀರಿ ಸರ್, ತಮ್ಮ ಕರೆಂಟಿನ ಬಗ್ಗೆ ಕಂಪ್ಲೇಂಟ್ ಇದ್ದಾಗ ನಾವು ನಮ್ಮ ಕೈಲಾಗಿ ನಾವು ಪ್ರಯತ್ನ ಅದೇ ಮಾಡಿದ್ವಿ ಸರ್, ನಾವು ಹೇಳುದು ಅದೇ. ಈಗ ನಮ್ಮಿಂದ ಏನಾದ್ರೂ ಎಲೆಕ್ಷನ್ ನಿಂತಿದ್ಯಾ? ಜನರ ವಿಷಯ ಸರ, ಜನರಿಂದ ಏನಾದ್ರೂ ಎಲೆಕ್ಷನ್ ನಿಂತು ಸರ್ಕಾರ ಮಾಡಿದ ತಪ್ಪು. ಸರ್ಕಾರ ಮಾಡಿದ ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಇಲ್ಲ ನೀವು? ಪಟ್ಟಣ ಪಂಚಾಯತ್ ಡೆವಲಪ್ಮೆಂಟ್ ಏರಿಯಾ ಆದ್ಮೇಲೆ ನೀವು ಡಿಲಿಮಿಟ್ ಆಗಬೇಕು ಅಂತೇಳಿ ಮತ್ತೆ ಪ್ರಪೋಸಲ್ ಕಳಿಸಿದ್ದೀರಿ. ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ರೈತರ ಪ್ರತಿಭಟನೆಗಳು ಮೇಲಿನ ಮೇಲೆ ನಡೀತಾ ಇದ್ದಾವೆ. ಈಗಾಗಲೇ ನಮ್ಮ ವರದಿ ಏನ್ ಕೊಡಬೇಕು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಸರ್. ಪಟ್ಟಣ ಪಂಚಾಯತ್ ಡೆವಲಪ್ಮೆಂಟ್ ಏರಿಯಾ ಸರ್. ನಮ್ಮ ಏರಿಯಾಕ್ಕೆ ಏನು ಡೆವಲಪ್ಮೆಂಟ್ ಇದೆ ಸರ್? ಸಾಧನೆ ನಿಮ್ದು, ನಿಮ್ಮ ಸಾಧನೆ ತೋರಿಸಿ ನಮಗೆ. ನಾನು ನೋಡಿದಾಗ ಸರ್, ಬಂದು 2 ವರ್ಷ ಆಯ್ತು ನಾನು ಇಲ್ಲಿಗೆ ಬಂದಿದ್ದು. ತಾರಾಪತಿಯಲ್ಲಿ ಮೇಜರ್ ಆಗಿರುವಂತದ್ದು ಅಮೃತ ನಗರೋತ್ಥಾನ ಹಂತ 4ರಲ್ಲಿ ಒಂದು ಪೈಪ್ ಲೈನ್ ಬಿಟ್ರೆ ಮತ್ತೆ ಯಾವ ಕಾಮಗಾರಿ ಏನು ಅಂದಾಜು ವೆಚ್ಚ ಉಂಟಲ್ಲ, ಪಟ್ಟಣ ಪಂಚಾಯತ್ ಮಾಡುವಂಥ ಏನಿಲ್ಲ. ಯಾವುದಾದ್ರೂ ಸ್ಕೀಮ್ಗಳು ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದರ ಬಗ್ಗೆ ಏನು ಮಾಡೋದು ಅಂತ ನೋಡುವ. ಈ ಸದ್ಯಕ್ಕೆ ಏನು ಅವರಿಗೆ ತಾತ್ಕಾಲಿಕವಾಗಿ ಈಗ ಬಸ್ ಹೋಗೋದಿಲ್ಲ, ಗರ್ಭಿಣಿ ಸ್ತ್ರೀಯರು ಅಥವಾ ಆರೋಗ್ಯ ಇದನ್ನೆಲ್ಲ ತಗೊಂಡು ಹೋಗುವಂಥ ಅನಿವಾರ್ಯತೆ ಇರೋದ್ರಿಂದ ಹೊಂಡ ಗಂಟೆ ರೋಡ್ ವರ್ಕೇಬಲ್ ಸ್ಥಿತಿಯಲ್ಲಿ ಇಲ್ಲ ಅಂತ ನಾವು ಯಾವುದೇ DC ಮೇಡಮ್ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಎಮರ್ಜೆನ್ಸಿಗೆ ಅಂತ ಎಷ್ಟು ಹಣ ಬೇಕಾ ಒಂದು ರೋಡನ್ನು ತಾತ್ಕಾಲಿಕವಾಗಿ ರಿಪೇರಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡಿ. ಸಾರ್ವಜನಿಕರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ತಕ್ಷಣವೇ ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಅಧಿಕಾರಿಗಳ ಭರವಸೆ ಕಾರ್ಯರೂಪಕ್ಕೆ ಬರುತ್ತದೆಯೇ ಅಥವಾ ಅಳಿವೆ ಕೋಡಿ ಜನರ 25 ವರ್ಷದ ಕಾಯುವಿಕೆ ಇನ್ನೂ ಮುಂದುವರಿಯುತ್ತಾ ಸಾಗುತ್ತದೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ.